ವೀಕ್ಷಕರೇ, ಪಶ್ಚಿಮ ಏಷ್ಯಾದ ರಾಜಕೀಯ ಭೂಪಟದಲ್ಲಿ ಇರಾನ್ ಒಂದು ಶಕ್ತಿ. ಇಲ್ಲಿಯವರೆಗೂ ತನ್ನನ್ನು ಯಾರು ಕೂಡ ಟಚ್ ಮಾಡದೇ ಇರುವಂತಹ ರೀತಿಯಲ್ಲಿ ಬೆಳೆದು ನಿಂತಿತು. ಅದಕ್ಕೆ ಕಾರಣ ಇರಾನ್ನ ಆ ಶಕ್ತಿಯೇ ಆಯತೊಲ್ಲಾ ಅಲಿ ಖಮೇನಿ. ಎಸ್ ವೀಕ್ಷಕರೇ, ಈತ ಸುಮಾರು 3 ದಶಕಗಳಿಂದ ಇರಾನ್ನ ಪರಮಾಧಿಕಾರಿಯಾಗಿ ಆಡಳಿತ ನಡೆಸಿದ್ದನು. ಇವರು ಕೇವಲ ಒಬ್ಬ ಧಾರ್ಮಿಕ ನಾಯಕನಾಗಿರಲಿಲ್ಲ, ಬದಲಿಗೆ ಇಡೀ ದೇಶದ ಅಂತಿಮ ನಿರ್ಣಾಯಕನಾಗಿದ್ದನು. ಅಮೆರಿಕಾದಂತಹ ದೊಡ್ಡ ರಾಷ್ಟ್ರಗಳಿಗೆ ಸೆಡ್ಡು ಹೊಡೆಯುವಂತಹ ಏಕೈಕ ನಾಯಕನಾಗಿದ್ದನು. ಅಂತಹ ಮಹಾನ್ ನಾಯಕನ ಹಾದಿ ಹೇಗಿತ್ತು ನೋಡೋಣ ಈ ರಿಪೋರ್ಟ್ನಲ್ಲಿ. 1939ರಲ್ಲಿ ಮಶಾದ್ ಎಂಬಲ್ಲಿ ಜನಿಸಿದ ಅಲಿ ಖಮೇನಿ ಆರಂಭದಿಂದಲೂ ಧಾರ್ಮಿಕ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದ್ದರು. ಆದರೆ 1960ರ ದಶಕದಲ್ಲಿ ಇರಾನ್ನಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಅಂದಿನ ಶಾ ಆಡಳಿತದ ವಿರುದ್ಧ ದನಿ ಎತ್ತಿದ್ದ ಖಮೇನಿ ಹಲವಾರು ಬಾರಿ ಜೈಲು ಪಾಲಾದರು. ಹಲವಾರು ಇಸ್ಲಾಮಿಕ್ ಕ್ರಾಂತಿಕಾರಿ ಹೋರಾಟಗಳನ್ನ ನಡೆಸಿದ್ದರು. 1979ರಲ್ಲಿ ಕ್ರಾಂತಿ ಯಶಸ್ವಿಯಾದಾಗ ಇರಾನ್ನ ಇತಿಹಾಸವೇ ಬದಲಾಯಿತು. ಹೊಸದೊಂದು ಇತಿಹಾಸವೇ ಸೃಷ್ಟಿಯಾಯಿತು. ಖಮೇನಿ ಅವರು ನಡೆಸಿದ ಕ್ರಾಂತಿಕಾರಿ ಹೋರಾಟಗಳ ನಂತರದ ದಿನಗಳು ಸುಲಭವಾಗಿರಲಿಲ್ಲ. 1981ರಿಂದ 1989ರವರೆಗೆ ಅಲಿ ಖಮೇನಿ ಇರಾನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಇರಾನ್ ಇರಾಕ್ ಯುದ್ಧದಂತಹ ಕಠಿಣ ಸಮಯದಲ್ಲೂ ದೇಶವನ್ನ ಮುನ್ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇರಾನ್ ಪೂರ್ತಿ ತನ್ನ ಕೈಗೆ ಸಿಕ್ಕ ಮೇಲೆ ಖಮೇನಿ ಸುಪ್ರೀಂ ಲೀಡರ್ ಆಗಿ ಮೆರೆದರು. ಅಂದಿನಿಂದ ಇಂದಿನವರೆಗೂ ಇರಾನ್ನ ಸೇನೆ, ನ್ಯಾಯಾಂಗ ಮತ್ತು ವಿದೇಶಾಂಗ ನೀತಿ ಇವರ ಮುಷ್ಟಿಯಲ್ಲಿರುತ್ತಿತ್ತು. ಆದ್ರೆ ಖಮೇನಿ ಅವರ ಆಡಳಿತ ಸುಗಮವಾಗಿರಲಿಲ್ಲ. ಅಣುಶಕ್ತಿ ಕಾರ್ಯಕ್ರಮದ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ನಿರ್ಬಂಧಗಳು, ದೇಶದೊಳಗೆ ನಾಗರಿಕ ಪ್ರತಿಭಟನೆಗಳು ಮತ್ತು ಆರ್ಥಿಕ ಸಂಕಷ್ಟಗಳು ಇವರನ್ನ ಸದಾ ಸುತ್ತುವರೆದಿದ್ದವು. ಇವುಗಳು ಖಮೇನಿಯನ್ನ ಸದಾ ಕಾಡುತ್ತಿದ್ದವು. ಅದರಲ್ಲೂ ಹಿಜಾಬ್ ವಿರೋಧಿ ಪ್ರತಿಭಟನೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪಗಳು ಇವರ ಆಡಳಿತಕ್ಕೆ ಕಪ್ಪು ಚುಕ್ಕೆ ತಂದಿದ್ದವು. ಆದರೂ ಇರಾನ್ನ ಸಾರ್ವಭೌಮತ್ವದ ವಿಷಯದಲ್ಲಿ ಖಮೇನಿ ಎಂದೂ ತಲೆಬಾಗಲಿಲ್ಲ. ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಇವರು ತೆಗೆದುಕೊಳ್ತಾ ಇದ್ದಂತ ಕಠಿಣ ನಿರ್ಧಾರಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದವು. ಎಸ್ ಸ್ನೇಹಿತರೆ, ಖಮೇನಿಯೊಬ್ಬ ಸಂಪೂರ್ಣ ಸರ್ವಾಧಿಕಾರಿಯಲ್ಲ. ಅವರು ಎಲ್ಲ ಇರಾನಿನ ವಿದ್ಯುತ್ ವ್ಯವಹಾರಗಳ ಕೇಂದ್ರ. ಸರ್ಕಾರಿ ನೀತಿಗಳಿಗೆ ಅವರೇ ಯಜಮಾನ. ಇಷ್ಟು ಮಾತ್ರವಲ್ಲ, ಅವರು ಸರ್ಕಾರಿ ಅಧಿಕಾರಿಗಳನ್ನ ಸ್ವತಃ ಆಯ್ಕೆ ಮಾಡಬಹುದಿತ್ತು. ಇರಾನ್ನ ಯುವಕರು ಖಮೇನಿ ಅಧಿಕಾರದಲ್ಲಿ ಇಲ್ಲದೆ ಜೀವನವನ್ನು ಎಂದಿಗೂ ನೋಡಿರಲಿಲ್ಲ. ಖಮೇನಿ ಅವರ ಮಾತು ಎಂದ್ರೆ ಅದು ಇರಾನ್ನ ಸೈನ್ಯಕ್ಕೆ ವೇದವಾಕ್ಯ ಆಗಿತ್ತು. ಇಂಥ ಮಹಾನ್ ನಾಯಕನನ್ನ ಇರಾನ್ ಕಳೆದುಕೊಂಡಿದ್ದೆ. ಖಮೇನಿ ಅವರ ಸಾವು ಇಡೀ ಪಶ್ಚಿಮ ಏಷ್ಯಾದಲ್ಲೇ ಸಂಚಲನ ಮೂಡಿಸುತ್ತಿದೆ. 3 ದಶಕಗಳ ಕಾಲ ಇರಾನ್ನ ಸಾರ್ವಭೌಮನಾಗಿದ್ದ ಖಮೇನಿ ಅವರ ನಿರ್ಗಮನವಾಗಿದೆ. ಟೆಹರಾನ್ನ ಬೀದಿಗಳಲ್ಲಿ ಆಕ್ರೋಶದ ಅಲೆ ಎದ್ದಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇಡೀ ವಿಶ್ವದ ಕಣ್ಣು ಈಗ ಇರಾನ್ ಮೇಲಿದೆ. ಇರಾನ್ನ ಇತಿಹಾಸದಲ್ಲಿ ಇದೊಂದು ಕಪ್ಪು ದಿನವಾಗಿದೆ. ಇವರ ಸಾವಿನಿಂದ ಹೊಸದೊಂದು ಮಹಾಯುದ್ಧದ ಮುನ್ಸೂಚನೆಯಾಗಿದೆ.
ಅಲಿ ಖಮೇನಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ. ಅವರ ಇರಾನ್ನ ಸಂಪ್ರದಾಯವಾದಿಯ ಶಕ್ತಿಯಾಗಿದ್ರು. ಅಣುಶಕ್ತಿ ಕಾರ್ಯಕ್ರಮದ ಹಠ, ಅಮೆರಿಕಕ್ಕೆ ಡೆತ್ ಟು ಅಮೆರಿಕ ಎನ್ನುವ ಅವರ ಸವಾಲು ಉಳಿದ ದೇಶಗಳು ಸಹ ಬೆಚ್ಚಿ ಬಿದ್ದಿದ್ದವು. ಇಸ್ರೇಲ್ ಅನ್ನು ನಕ್ಷೆಯಿಂದ ಇರದಂತೆ ಮಾಡಬೇಕೆನ್ನೋದು ಅವರ ಕಠಿಣ ನಿಲುವಾಗಿತ್ತು. ಈ 35 ವರ್ಷಗಳ ಅಧಿಕಾರಾವಧಿಯಲ್ಲಿ ಇರಾನ್ ಹೇಗೆ ಬದಲಾಯಿತು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದ್ರೆ ಇದೀಗ ಅವರ ಹತ್ಯೆಯ ನಂತರ ಇರಾನ್ ಅನಾಥವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ವಿವಾದವೇ ಇಂದು ಖಮೇನಿ ಹತ್ಯೆಗೆ ಕಾರಣವಾಯಿತು. ಖಮೇನಿ ಅವರು ಅಮೆರಿಕವನ್ನ ಗ್ರೇಟ್ ಸೈಟನ್ ಅಂದ್ರೆ ಮಹಾ ಸೈತಾನ್ ಎಂದು ಕರೆಯುತ್ತಿದ್ದರು. 1979ರ ಇಸ್ಲಾಮಿಕ್ ಕ್ರಾಂತಿಯ ಸಮಯದಲ್ಲಿ ಅಮೆರಿಕ ರಾಯಭಾರ ಕಚೇರಿಯನ್ನ ವಶಪಡಿಸಿಕೊಂಡಾಗಿನಿಂದ ಈ ವಿವಾದದ ಕಿಡಿ ಹೊತ್ತಿಕೊಂಡಿತ್ತು. ಅಂದಿನಿಂದ ಇಂದಿನವರೆಗೆ ಖಮೇನಿ ಅವರು ಅಮೆರಿಕವನ್ನ ಇಸ್ಲಾಂ ಮತ್ತು ಇರಾನ್ನ ಪರಮ ಶತ್ರು ಎಂದು ಕರೆಯುತ್ತಿದ್ದರು. ಇಷ್ಟು ಮಾತ್ರವಲ್ಲ, ಇರಾನ್ನ ಪರಮಾಣು ಕಾರ್ಯಕ್ರಮವು ಅಮೆರಿಕದ ಪಾಲಿಗೆ ದೊಡ್ಡ ತಲೆನೋವಾಗಿತ್ತು. ಇರಾನ್ ಅಣು ಬಾಂಬ್ ತಯಾರಿಸುತ್ತಿದೆ ಎಂದು ಆರೋಪಿಸಿದ್ರೆ ಖಮೇನಿ ಅವರು ನಮ್ಮ ಧರ್ಮದಲ್ಲಿ ಸಾಮೂಹಿಕ ವಿನಾಶದ ಆಯುಧಗಳಿಗೆ ಅವಕಾಶವಿಲ್ಲ, ನಾವು ಕೇವಲ ಶಾಂತಿಯುತ ಯುದ್ಧಕ್ಕಾಗಿ ಅಣುಶಕ್ತಿ ಬಳಸುತ್ತಿದ್ದೇವೆ ಎಂದು ವಾದಿಸುತ್ತಿದ್ದರು. ಇದು ವಿಶ್ವದ ದೊಡ್ಡಣ್ಣನಿಗೆ ನುಂಗಲಾಗದ ತುತ್ತಾಗಿತ್ತು. ಖಮೇನಿ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಸದಾ ಕೇಳಿ ಬರುತ್ತಿದ್ದ ಘೋಷಣೆ ಎಂದ್ರೆ ಮರ್ಗ್ ಬಾರ್ ಅಮೆರಿಕ. ಆದ್ರೆ ಖಮೇನಿ ಅವರಿಗೆ ಅಮೆರಿಕದ ಜನರ ಮೇಲೆ ದ್ವೇಷವಿಲ್ಲ. ನಮ್ಮ ವಿರೋಧ ಏನಿದ್ದರೂ ಅಮೆರಿಕದ ಸಾಮ್ರಾಜ್ಯಶಾಹಿ ಧೋರಣೆ ಮತ್ತು ಆಡಳಿತದ ವಿರುದ್ಧ ಮಾತ್ರ ಎಂದು ಪ್ರತಿ ಭಾಷಣದಲ್ಲೂ ಹೇಳುತ್ತಿದ್ದರು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದ ದಾಳಿಯಲ್ಲಿ ಆಯತೊಲ್ಲಾ ಅಲಿ ಖಮೇನಿ ಹತರಾಗಿದ್ದಾರೆ. ಟ್ರಂಪ್ ಇದನ್ನ ಭಯೋತ್ಪಾದನೆಯ ಅಂತ್ಯ ಎಂದು ಕರೆದರು. ಇರಾನ್ ಇದನ್ನ ಅಂತಾರಾಷ್ಟ್ರೀಯ ಅಪರಾಧ ಎಂದು ಖಂಡಿಸಿ ಪ್ರತೀಕಾರದ ಎಚ್ಚರಿಕೆ ನೀಡಿದೆ. ಅದರ ಬಗ್ಗೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.